ನಮಸ್ಕಾರ. ನಾನಿವತ್ತು ಬೆಂಡೆಕಾಯಿ ಸಾಸಿವೆ ಮಾಡೋ ವಿಧಾನ ಮಾಡ್ತಾಯಿದ್ದೀನಿ. ನಾವು ಫಸ್ಟು ಬೆಂಡೆಕಾಯಿ ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು. ಒಂದೆರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರು ಬಗ್ಗಿಸ್ಬಿಟ್ಟು ಇಟ್ಕೋಬೇಕು. ಅದನ್ನು ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಸ್ವಲ್ಪ ಒರೆಸ್ಕೋಬೇಕು. ನೀರಿನ ಅಂಶ ಇದ್ದರೆ ಲೋಳೆ ಬಂದುಬಿಡುತ್ತೆ ಬೆಂಡೆಕಾಯಿ. ಅದಕ್ಕೆ ಒಂದು ಒಳ್ಳೆ ಬಟ್ಟೆನಲ್ಲಿ, ಕ್ಲೀನ್ ಬಟ್ಟೆನಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಒರೆಸಿ ಇಟ್ಕೋಬೇಕು. ಆಮೇಲೆ ಅದನ್ನು ಸಣ್ಣಗೆ ಹೆಚ್ಕೋಬೇಕು. ಸಣ್ಣಗೆ ಹೆಚ್ಕೊಂಡ್ರೆ ಅದು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಸಣ್ಣಗೆ ಹೆಚ್ಕೊಳ್ಳೋದು. ಸಣ್ಣಗೆ ಹೆಚ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಇವಾಗ ಬಾಣಲೆಯಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು 2 ಒಗ್ಗರಣೆ ಹಾಕಬೇಕು. ಹಾಕಿಬಿಟ್ಟು ಬೆಂಡೆಕಾಯಿನ ಅದ್ರಲ್ಲಿ ಹಾಕಿ ಸಣ್ಣ ಬೆಂಕಿಲಿ ಹುರ್ಕೋಬೇಕು. ಒಂಚೂರು ಸಣ್ಣ ಬೆಂಕಿಲಿ ಹುರ್ಕೊಂಡು ಅದು ಲೋಳೆ ಎಲ್ಲ ಕಮ್ಮಿ ಆಗಿಬಿಡುತ್ತೆ, ಲೋಳೆ ಹೋಗೋಕ್ಕೋಸ್ಕರ ಸಣ್ಣ ಬೆಂಕಿಲಿ ಎಣ್ಣೆಲೆ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಹುಣಸೆಹಣ್ಣಿನ ನೀರನ್ನು ಹಾಕ್ಕೊಂಡ್ರೆ ಲೋಳೆ ಎಲ್ಲ ಏನು ಬರೋದಿಲ್ಲ ಅಂತ ಹುಣಸೆಹಣ್ಣು ನೀರು ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ಇಲ್ಲ ಎಣ್ಣೆಲೇ ಬೇಯಿಸ್ಕೊಂಡ್ರೂ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಎಣ್ಣೆಲೇ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದು ನಾನು ಹುಣಸೆಹಣ್ಣಿನ ನೀರು ಹಾಕಿಬಿಟ್ಟು ಬೇಯಿಸ್ಕೋತಾ ಇದ್ದೀನಿ. ಸಣ್ಣ ಬೆಂಕಿನಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟರೆ ಅದು ನಿಧಾನವಾಗಿ ಬೇಯ್ಕೊಳ್ಳುತ್ತೆ. ಅದು ಸಣ್ಣಗೆ ಬೇಯುತ್ತೆ. ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ತೊಗೊಳ್ಳಿ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಮಸಾಲೆ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಜೊತೇಲಿ ಒಂದು 4 ಸಾಸಿವೆನೂ ಸೇರಿಸ್ಕೋಬೋದು. ನಮ್ಮನೇಲಿ ಇಷ್ಟ ಆಗಲ್ಲ ಅಂತ ನಾನು ಸೇರಿಸಿಲ್ಲ. ಅದಕ್ಕೆ ಅದನ್ನು ಇವಾಗ ಇದು ಬೆಂಡೆಕಾಯಿ ಬೆಂದ ಮೇಲೆ ನೋಡಿಬಿಟ್ಟು ಅದನ್ನು ಮಗಿಸ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ. ಬೆಂಡೆಕಾಯಿ ಬೆಂದ ಮೇಲೆ 2 ಪಾತ್ರೆಯಲ್ಲಿ ಹಾಕಿದ್ದೀನಿ. ಒಂದರಲ್ಲಿ ನಾನು ಮಸಾಲೆ ರುಬ್ಬಿದ ಮಸಾಲೆ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಇನ್ನೊಂದರಲ್ಲಿ ನಾನು ಮೊಸರು ಉಪ್ಪು ಹಾಕಿಬಿಟ್ಟು ಕಲಿಸ್ತೀನಿ. ಇದರಲ್ಲಿ ಮಸಾಲೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಮಸಾಲೆ ಮಿಕ್ಸಿ ಮಾಡಿರೋದು ಅದು ಮಸಾಲೆ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಅದೇನು ಕುದಿಸೋದೇನೂ ಇಲ್ಲ, ಹಾಗೆ ಹಸಿದೆ ಹಾಕಿ ಮಿಕ್ಸ್ ಮಾಡೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಒಂದು ಡಿಶ್. ಇದು ಸಾಸಿವೆ, ಬೆಂಡೆಕಾಯಿ ಸಾಸಿವೆ ಅಂಥೇಳಿ. ಆಮೇಲೆ ಇನ್ನೊಂದು ಇದರಲ್ಲಿ ಮೊಸರು, ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದು ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಸಾಸಿವೆ ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ಸೈಡ್ ಡಿಶ್ ಥರ ಯೂಸ್ ಮಾಡ್ಕೋಬೋದು. ಈ ತಿಳಿ ಸಾರು, ಸಾಂಬಾರು ಎಲ್ಲ ಮಾಡ್ತೀವಲ್ಲ, ಅದ್ರ ಜೊತೇಲಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿಬಿಟ್ಟು ನೋಡಿ, ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.